ಇಷ್ಟು ದಿನ ಇವಳಿಗೋಸ್ಕರ ತಾನೇ ನನ್ನ ಗಂಡನ ಜೊತೆ ಕೂಡ ನಾನು ಮಾತಾಡ್ದೇನೆ ಮೌನವಾಗಿದ್ದೆ. ನನ್ನ ತಂಗಿಗೆ ನಾನು ಕೊಟ್ಟ ಮಾತುಗೋಸ್ಕರನೇ ಅಲ್ವಾ ನನ್ನನ್ನು ಯಾರು ಎಷ್ಟು ಬೈತಿದ್ರು ನಾನು ಸುಮ್ಮನಿರ್ತಿದ್ದೆ. ಆದ್ಯ ಈ ಮನೆಗೆ ಹೊಂದ್ಕೊಂಡ್ಬಿಟ್ಲು ಅಂತ ಸಂತೋಷ ಪಡೋಷ್ಟರಲ್ಲೇನೆ ಅವಳನ್ನ ನಮ್ಮಿಂದ ದೂರ ಮಾಡ್ತಿದ್ಯಲ್ಲ ತಂದೆ. ಆದ್ಯ ಈ ಮನೇಲೇ ಇರಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿದೆ. ಆದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆಯಲ್ಲ. ಕಿಶೋರ್ ಅವರು ಬಂದ ತಕ್ಷಣ ಇವಳು ಕೂಡ ಆಸ್ಟ್ರೇಲಿಯಾಗೆ ಹೋಗ್ತೀನಿ ನಿಂತಿದ್ದಾಳಲ್ಲ. ಆದ್ಯ ಆ ರೀತಿ ಹೇಳ್ತಿದ್ರೆ ನನ್ನ ಕೈಲಿ ಅವಳನ್ನ ತಡೆಯೋಕ್ಕೂ ಆಗ್ತಾ ಇಲ್ಲ. ಹಠ ಮಾಡಿ ಅವಳನ್ನ ಇರು ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ. ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟೆ. ಸಂಧ್ಯಾ, ನಿನಗೆ ಕೊಟ್ಟ ಮಾತನ್ನ ನನ್ನ ಕೈಯಲ್ಲಿ ಉಳಿಸ್ಕೊಳಕ್ಕಾಗ್ತಿಲ್ಲ ಕಣೆ ಸಂಧ್ಯಾ. ತುಂಬಾ ನೋವಾಗ್ತಿದೆ ಕಣೆ. ಅಯ್ಯೋ, ನನ್ನ ಪಕ್ಕದಲ್ಲಿದ್ರೆ 100 ಆನೆ ಬಲ. ನನಗೆ ಅಕ್ಕ ಆಗಲ್ಲ. ಇಷ್ಟು ದಿನ ನನಗೆ ಅಮ್ಮನ ಥರ ಇದ್ಲು. ರಾಜಿ, ನಾವಿಬ್ರು ಅಕ್ಕ ತಂಗಿ ಅಲ್ಲ, ನಾವು ಬೆಸ್ಟ್ ಫ್ರೆಂಡ್ಸ್. ರಾಜಿ, ನೀನು ನನಗೆ ದೇವರು ಕೊಟ್ಟಿರೋ ಗಿಫ್ಟ್. ನಿನ್ನ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣವೂ ನನಗೆ ಯಾವಾಗಲೂ ನೆನಪಿರುತ್ತೆ. ನೀನಂದರೆ ನನಗೆ ಪ್ರಾಣ ರಾಜಲಕ್ಷ್ಮಿ. ರಾಜಿ,
ನಿನ್ನ ಯಾವತ್ತಿಗೂ ಬಿಟ್ಟು ಹೋಗ್ಬಾರ್ದು ಅಂದ್ಕೊಂಡಿದ್ದೆ. ಆದರೆ ಅಪ್ಪ ಬಂದು ಕೇಳಿದ್ದಕ್ಕೆ ಬಿಟ್ಟು ಹೋಗ್ಬೇಕಾಗಿ ಬರ್ತಿದೆ. ಹೋಗ್ತಿರೋದು ನಾನು ಮಾತ್ರನೇ ರಾಜಿ. ನನ್ನ ಮನಸ್ಸು, ನನ್ನ ನೆನಪು ಯಾವತ್ತಿಗೂ ಇಲ್ಲೇ ಇರುತ್ತೆ. ನಿಜಕ್ಕೂ ಇಲ್ಲಿಂದ ಹೋಗೋಕೆ ನನಗೆ ಇಷ್ಟ ಇಲ್ಲ ರಾಜಿ. ಹೋಗ್ಬೇಕು ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹೋಗ್ಬೇಡ ಅಂತ ನನ್ನ ಮನಸ್ಸು 10 ಹೆಜ್ಜೆ ಹಿಂದೆ ಎಳೆಯುತ್ತೆ. ನೀನು ಯಾವಾಗಲೂ ಸಂತೋಷವಾಗಿರಬೇಕು. ನಾನಿಲ್ಲ ಅನ್ನೋ ನೋವು ನಿನಗೆ ಯಾವತ್ತಿಗೂ ಬರಬಾರ್ದು. ನಾನು ಹೋಗೋದಕ್ಕೆ ಒಂದು ಕಾರಣ ಅಪ್ಪ ಆದರೆ ಇನ್ನೊಂದು ಕಾರಣ ಸೀನು. ಒಂದೇ ಒಂದು ಮಾತು, ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳು. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ನನ್ನ ಹುಚ್ಚನ ಹಾಗೆ ಪ್ರೀತಿಸ್ತಿದ್ದೀನಿ ಅಂತಿದ್ದಾನೆ. ನನ್ನೇ ಮದುವೆ ಮಾಡ್ಕೋತೀನಿ ಅಂತಿದ್ದಾನೆ. ನನ್ನ ಕಾರಣದಿಂದ ಈಗ ಈ ಮದುವೆ ನಿಂತು ಹೋದ್ರೆ ನಮ್ಮಮ್ಮನ ಆರೋಪಿಸಿದ ಹಾಗೆ ನನ್ನನ್ನು ಆರೋಪಿಸ್ತಾರೆ. ಮೊದಲೇ ಎಲ್ರಿಗೂ ನನ್ನ ಬಗ್ಗೆ ದೊಡ್ಡದಾಗಿ ಹೇಳಿದಾಳೆ ನಿಮ್ಮಮ್ಮ. ಅವರನ್ನು ಕೂಡ ಅವಮಾನಿಸ್ತಾರೆ. ಚಿಕ್ಕ ವಯಸ್ಸಲ್ಲಿ ಮಮ್ಮ ಹೇಳಿದ ಮಾತು ನೆನಪಾಗ್ತಿದೆ ರಾಜಲಕ್ಷ್ಮಿ. ಏನಾದರೂ ತಪ್ಪಾದ್ರೆ ಅದಕ್ಕೆ ನಾವೇ ನೋವು ಪಡಬೇಕೇ ಹೊರತು ನಮಗೆ ಒಳ್ಳೇದು ಬಯಸೋರಿಗೆ ಕೂಡ ನೋವು ಕೊಡಬಾರ್ದು ಅಂತ. ಅದಕ್ಕೆ ನನ್ನಿಂದ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನಿಲ್ಲೇ ಇದ್ರೆ ಸೀನು ಮದುವೆ ವಿಷಯದಲ್ಲಿ ಒಂದು ಸಮಸ್ಯೆಯಾಗಿ ಬದಲಾಗ್ತೀನಿ. ಪ್ರಾಣಕ್ಕಿಂತ ಮರ್ಯಾದೆನೇ ಮುಖ್ಯ ಅಂತ ನಂಬೋ ಈ ಮನೆಯಲ್ಲಿ ನನ್ನಿಂದ ಸಮಸ್ಯೆಗಳು ಬರೋದು, ಈ ಮದುವೆ ನಿಂತು ಹೋಗೋದು ನನಗಿಷ್ಟ ಇಲ್ಲ ರಾಜಿ. ನನಗಿಷ್ಟ ಇಲ್ಲ. ನನಗೇನು ರಾಜಿ, ನಮ್ಮಪ್ಪನ ಜೊತೆ ಬದುಕ್ತೀನಿ. ನಿನ್ನ ನೆನಪುಗಳ ಜೊತೆ, ನಿಮ್ಮಮ್ಮನ ನೆನಪುಗಳ ಜೊತೆ, ಸೀನು ನೆನಪುಗಳ ಜೊತೆ ಸಂತೋಷವಾಗಿರ್ತೀನಿ. ಅಮ್ಮ, ಎಷ್ಟು ದಿನ ಅಮ್ಮ ಇಲ್ಲ ಅಂತ ಅತ್ತೆ, ಮತ್ತೆ ಇವಾಗ ಈ ಕುಟುಂಬಕ್ಕೆ ದೂರ ಆಗ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ಅದಕ್ಕೆ ಕಾರಣ ನಿನ್ನಷ್ಟು ಚೆನ್ನಾಗಿ ನೋಡ್ಕೊಳ್ಳೋರಿದ್ದಾರೆ ಮಮ್ಮ ಈ ಮನೆಯಲ್ಲಿ. ಬಂದಾಗ್ಲೇ ಹೋಗ್ಬೇಕು ಅನ್ಕೊಂಡೆ, ಆದ್ರೆ ಇವಾಗ ಹೋಗ್ಬೇಕು ಅನ್ನಿಸ್ತಿಲ್ಲ ಮಮ್ಮ. ಒಂದೊಂದು ಕ್ಷಣ ಕಳಿಬೇಕಾದ್ರೂ ಇಲ್ಲೇ ಇರಬೇಕು ಅನ್ನಿಸ್ತಿದೆ. ಆದ್ರೆ ಅದರಿಂದ ಆಗೋ ಸಂತೋಷಕ್ಕಿಂತ ನೋವೇ ಹೆಚ್ಚು ಅನ್ನಿಸ್ತಿದೆ ಮಮ್ಮ. ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ, ಟೈಮ್ ಬಂದರೆ ಎಲ್ಲರೂ ಹೊರಟೋಗ್ಬೇಕು ಅಂತ. ನಾನೀಗ ಆಸ್ಟ್ರೇಲಿಯಾಗೆ ಹೋಗೋ ಟೈಮ್ ಬಂದಿದೆ ಮಮ್ಮ. ಹೊರಟೋಗ್ತಿದ್ದೀನಿ. ಇವರು ಕೂಡ 2 ದಿನ ನೋವು ಪಡ್ತಾರೆ, ಆಮೇಲೆ ಮರ್ತು ಹೋಗ್ತಾರೆ. ನಾನಿದ್ರು ಇಲ್ಲದೆ ಹೋದ್ರು ಎಲ್ಲರೂ ಸಂತೋಷವಾಗಿರ್ತಾರೆ ಅಂತ ಗೊತ್ತು. ಆದ್ರೂ ಇಷ್ಟು ಒಳ್ಳೆ ಮನುಷ್ಯರನ್ನ ಬಿಟ್ಟು ಹೋಗ್ತಿರೋದಕ್ಕೆ ನನಗೆ ನೋವಾಗ್ತಿದೆ. ಆದ್ರೆ ಹೋಗ್ಲೇಬೇಕಮ್ಮ.
ಆದ್ಯಗೋಸ್ಕರ ಯಾರೂ ನೋವು ಪಡಬೇಕಾಗಿರೋಂಥ ಅಗತ್ಯ ಇಲ್ಲ. ಯಾಕೆಂದ್ರೆ ಈ ಮನೇಲಿ ಹುಟ್ಟಿರೋ ರಾಜಲಕ್ಷ್ಮಿ ಕೂಡ ಯಾವತ್ತೋ ಒಂದಿನ ಗಂಡನ ಮನೆಗೆ ಹೋಗದೆ ತಪ್ಪಲ್ಲ. ಹೀಗಿರುವಾಗ ಆದ್ಯ ಮಾತ್ರ ಇಲ್ಲೇ ಯಾಕಿರಬೇಕು ಅನ್ಕೋತಾಳೆ. ಇಷ್ಟು ದಿನ ಕಿಶೋರ್ ಕಷ್ಟದಲ್ಲಿದ್ದಕ್ಕೆ ತನ್ನ ಮಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರು. ಆದ್ಯಗೆ ಇಷ್ಟ ಆಗ್ಲಿಲ್ಲ ಅಂದ್ರು ಮನೆ ಕಟ್ಟುಪಾಡುಗಳನ್ನು ನೋಡಿ ನಮ್ ಜೊತೆ ಒಂದಾಗಿದ್ದಾಳೆ. ಈಗ ಕಿಶೋರ್ ಅವರು ಕಷ್ಟಪಟ್ಟು ಒಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ. ಈಗಾದ್ರೂ ತನ್ನ ಮಗಳು ತನ್ನ ಕಣ್ಣು ಮುಂದೆ ಇರಬೇಕು ಅಂತ ಕೇಳ್ಕೊತಾ ಇದ್ದಾರೆ. ರಾಜಲಕ್ಷ್ಮಿ ಒಂದು ಹೊತ್ತು ಕಾಣಿಸ್ಲಿಲ್ಲ ಅಂದ್ರೇನೆ ನಾವೆಷ್ಟೋ ಒದ್ದಾಡ್ತೀವಿ. ಮತ್ತೆ ಕಿಶೋರ್ ಅವರು ಮಾತ್ರ ತನ್ನ ಮಗಳನ್ನ ಇಲ್ಲಿ ಬಿಟ್ಟು ಅಲ್ಲಿ ಎಷ್ಟು ದಿನ ಅಂತ ಸಂತೋಷವಾಗಿರಕ್ಕಾಗತ್ತೆ? ಯಾರಿಗೋಸ್ಕರ ಕಷ್ಟಪಡ್ತಾರೆ? ಆದ್ಯ ವಿದೇಶದಲ್ಲಿ ಬೆಳೆದಿರೋ ಹುಡುಗಿ. ಅಲ್ಲಿನ ಅಭ್ಯಾಸಗಳು, ಪದ್ಧತಿಗಳು ಅವಳಿನ್ನೂ ಮರ್ತೋಗಿಲ್ಲ. ಅವಳು ಅಲ್ಲಿಗೆ ಹೋದ್ರೇನೆ ಸಂತೋಷವಾಗಿರ್ತಾಳೆ. ಯಾವ ತಂದೆ ತಾಯಿ ಆದ್ರೂ ಕೇಳ್ಕೊಳ್ಳೋದು ತಮ್ಮ ಮಕ್ಕಳ ಸಂತೋಷನ. ರೆಕ್ಕೆ ಬಂದು ದೂರಕ್ಕೆ ಹಾರು ಹೋಗೋ ಮಕ್ಕಳನ್ನ ನೋಡಿ ಅವರು ಸಂತೋಷವಾಗಿರಬೇಕು ಅಂತ ಕೇಳ್ಕೊಳ್ಳೋದನ್ನ ಬಿಟ್ಟು ತಂದೆ ತಾಯಿಯಲ್ಲಿ ಅವರು ಇಲ್ಲ ಅನ್ನೋ ನೋವನ್ನ ಯಾರೂ ತೆಗೆದುಹಾಕಕ್ಕಾಗಲ್ಲ. ನಮ್ಮ ಕೈಗಳಲ್ಲಿ ಮಾಡೋಕ್ಕಾಗೋದು ಅವರ ನೆನಪಲ್ಲಿ ಬದುಕೋದು ಮಾತ್ರ. ಅದನ್ನೆಲ್ಲ ತರಿಸಿ ಅಂತ ಹಠ ಮಾಡ್ತಿದ್ದಾಳೋ ಆ ಹುಡುಗಿ. ಆಗಲ್ಲ ಜಾನಕಿ. ನಾನು ಅರ್ಥ ಮಾಡಿಸ್ತೀನ್ರಿ. ಇಂಟರ್ನೆಟ್ ಕನೆಕ್ಷನ್ ಏನಾದ್ರೂ ಇದರಲ್ಲಿದ್ರೆ ಅಥವಾ ಈ ಲ್ಯಾಪ್ಟಾಪ್ನ ರಾಜಲಕ್ಷ್ಮಿ ಮುಟ್ಟಿದ್ರೆ ನಿನ್ನ ತಾಯಿಯ ನೆನಪುಗಳು ನಿನಗೆ ಯಾವತ್ತಿಗೂ ಇಲ್ದಿರೋ ಹಾಗಾಗತ್ತೆ. ಈಜ್ ಬರ್ದೇ ಇದ್ರೆ ನೀರೊಳಗೆ ಯಾಕೆ ಹಾರ್ದೆ? ನೀನ್ ಕೆಳಗಡೆ ಬಿದ್ದು ಹೋದೆ ಅಲ್ವಾ, ನಿನ್ಗೇನಾದ್ರೂ ಆಗೋಗ್ಬಿಟ್ರೆ ಅಂತ. ಮಮ್ಮ, ಬಂದ ಹೊಸ್ತರಲ್ಲಿ ಇಲ್ಲಿ ಆಚಾರಗಳು ಕಟ್ಟುಪಾಡುಗಳನ್ನ ನೋಡಿ ನನ್ನ ನರಕಕ್ಕೆ ತಳ್ಳಿ ಹೊರಟೋದೆ ಅನ್ಕೊಂಡೆ ಮಮ್ಮ. ಆದ್ರೆ ಆಗ ನೀನು ದೂರ ಆದ ನೋವಲ್ಲಿ ನನಗೆ ಅರ್ಥ ಆಗ್ಲಿಲ್ಲ. ಅದೇ ನೋವನ್ನ ಮರ್ತು ಹೋಗೋದಕ್ಕೆ ಇವರು ತೋರಿಸ್ತಿರೋ ಪ್ರೀತಿ ವಾತ್ಸಲ್ಯನ ನೋಡಿ ಅರ್ಥ ಆಯ್ತಮ್ಮ. ಇಲ್ಲಿ ಮನುಷ್ಯರು ಎಷ್ಟು ದೊಡ್ಡವರು. ನಿನಗೆ ಕೊಟ್ಟಿರೋ ಮಾತು ಪ್ರಕಾರ ನಿಮ್ಮಕ್ಕ ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೋತಿದ್ದಾರಮ್ಮ. ಇಲ್ಲಿ ಕಲ್ಮಶ ಇಲ್ಲದೆ ಇರೋ ಈ ವ್ಯಕ್ತಿಗಳನ್ನ ನೋಡಿದ್ಮೇಲೆ ನನಗೆ ನಂಬಿಕೆ ಬಂತು ಮಮ್ಮ.
ನಿಮ್ಮನ್ನ ಈ ಹೊಸ ಪ್ರಪಂಚಕ್ಕೆ ಪರಿಚಯ ಮಾಡಿದೆ. ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂತ ನೆನಪುಗಳನ್ನ ಕೊಟ್ಟೆ. ಥ್ಯಾಂಕ್ ಯು ಮಮ್ಮ, ಥ್ಯಾಂಕ್ ಯು ಸೋ ಮಚ್. ಸದ್ಯ ಇವತ್ತು ಹಬ್ಬ ಮಾಡ್ಬೇಕು ಅನಿಸ್ತದೆ. ಮತ್ತೆ ಹಬ್ಬ ಏನಕ್ಕತ್ಗೆ? ಸುಮ್ಮನೆ ದುಡ್ಡು ಖರ್ಚು. ಹೇಗೋ ನಾಳೆನೋ ನಾಡಿದ್ದು ಆದ್ಯ ಹುಟ್ಟದಬ್ಬ ಅಲ್ವಾ, ಅದನ್ನೇ ದೊಡ್ಡ ಹಬ್ಬ ಅನ್ಕೊಳ್ಳೋಣ. ಜಾನಕಿ ಅಕ್ಕ ಕೂಡ ಯಾವ ಖರ್ಚಿಗೂ ಹಿಂದೆ ಮುಂದೆ ನೋಡ್ದೆ ಮಾಡ್ತಿದ್ದಾರೆ. ನಾನ್ ಹೇಳ್ತಿರೋದು ಕೂಡ ಅದೇ ಪಾರ್ವತಿ. ಅವಳು ಹೋಗ್ತಾ ಇರೋದಕ್ಕೆ ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಅಬ್ಬಾ, ಇಷ್ಟು ದಿನ ಆದ್ಮೇಲೆ ನಮ್ಮನೆಗೆ ಒಳ್ಳೇದಾಗ್ತಿದೆ. ಖಂಡಿತ ನಾವು ಹಬ್ಬ ಮಾಡ್ಲೇಬೇಕು. ಪ್ರತಿಯೊಂದು ವಿಷಯದಲ್ಲೂ ನಮಗ್ ತಲೆನೋವಾಗ್ಬಿಟ್ಟಿದ್ಲ ಅವಳು. ಈಗ ದೂರ ಹೋಗ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಮನಸ್ಸಿಗೆ ನೆಮ್ಮದಿ. ದೂರ ಹೋಗೋದ್ ಬಿಡಿ ಅತ್ಗೆ, ಅವಳದು ರಾಜಯೋಗ ಅನಿಸ್ತಿದೆ. ಅಮೆರಿಕದಿಂದ ಬಂದ್ಲು, ಇಲ್ಲೂ ಕೂಡ ರಾಣಿ ಹಾಗೆ ಇದ್ಲು. ಮತ್ತೆ ಮಹಾರಾಣಿ ತರ ಆಸ್ಟ್ರೇಲಿಯಾಗೆ ಹೋಗ್ತಿದ್ದಾಳೆ. ಹಾಗಿದೆ ಅವಳ ಜಾತಕ. ನಿಲ್ಲಿಸ್ರೆ ನಿಮ್ಮ ಮಾತು. ಅವಳೇನೋ ದೊಡ್ಡ ಕೋಟ್ಯಾಧೀಶ್ವರಿ ಅಂತ ಮಾತಾಡ್ತಿದ್ಯಲ್ಲ, ಅವಳೇನ್ ರಾಣಿನೂ ಅಲ್ಲ ಪಾಣಿನೂ ಅಲ್ಲ. ಏನೋ ಜೀವನಕ್ಕೋಸ್ಕರ ವಿದೇಶಕ್ಕೆ ಹೋಗ್ತಿದ್ದಾರೆ, ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡು. ಆದ್ರೆ ಪದ್ಮ ಹೇಳ್ದಾಗೆ ನಾವೆಲ್ಲ ನೆಮ್ಮದಿಯಿಂದ ಇರ್ಬೋದು. ಇಷ್ಟ ದಿನ ಜಾನಕಿಗೂ ಏನೂ ಹೇಳಕ್ಕಾಗ್ಲಿಲ್ಲ. ಇನ್ಮೇಲೆ ನಮ್ಮ ಮಾತು ಕೇಳ್ತಾಳೆ. ಜಾನಕಿ ನಮ್ಮನ್ನ ಎದುರು ಹಾಕೊಂಡು ರಾಜು ಜೊತೆ ಮಾತಾಡೋದನ್ನೇ ಬಿಟ್ಲು. ಅವಳಿಗೋಸ್ಕರ ಪೂರ್ತಿಯಾಗಿ ಬದಲಾದ್ಲು. ಈಗ ಆದ್ಯ ಹೋಗ್ತಿದ್ದಾಳಲ್ಲ, ಈಗ ಜಾನಕಿ, ರಾಜಲಕ್ಷ್ಮಿ, ಸೀನು ಅವ್ರವ್ರ ಕೆಲಸ ಅವ್ರು ನೋಡ್ಕೋತಾರೆ. ಅತ್ಗೆ, ಆದ್ಯನ್ ಮೇಲೆ ನಿಮ್ಗೆ ಕೋಪ ಇದೆ, ಆದ್ರೆ ಬರ್ತ್ಡೇ ಪಾರ್ಟಿಲಿ ಗಿಫ್ಟ್ ಕೊಟ್ರೆ ಬದ್ಲಾಗಲ್ಲ ಅಲ್ವಾ ನೀವು? ಈ ಸಲ ನನಗೆ ಗಿಫ್ಟ್ ಕೂಡ ಬೇಡ. ಅವಳಿಲ್ಲಿಂದ ಹೋಗೋದೇ ನನ್ಗೊಂದ್ ದೊಡ್ಡ ಗಿಫ್ಟ್. ಹಾ, ಏನು ಅಂತ ಮಾತಾಡ್ತಿದ್ಯಾ ಅಕ್ಕ? ತಾಯಿ ಇಲ್ದಿರೋ ಒಂದ್ ಹೆಣ್ಮಗು ಮನೆಗ್ ಬಂದ್ಲು ಅಂತ ನೋಡ್ಕೊಂಡ್ವಿ. ಮತ್ತೆ ಇವಾಗ ಅಲ್ಲಿಗೆ ಹೋಗ್ತೀನಿ ಅಂದ್ರೆ ಎಷ್ಟು ಕಷ್ಟ ಪಡ್ತಾಳೋ ಅನ್ನೋ ಚಿಂತೆ ಕೂಡ ಇಲ್ದೇನೆ ಸಂತೋಷವಾಗಿದ್ದೀರಲ್ಲ. ಲೇ ಶಿವರಾಜು, ನಿನಗೂ ಜಾನಕಿ ತರ ಹೊಚ್ಚಿಡ್ದಿದ್ಯಾ? ಅವಳು ಅತಿಥಿಯಾಗಿ ಬಂದ್ಲು, ಅತಿಥಿಯಾಗಿ ಹೋಗ್ತಾಳೆ. ಅವಳಿಗೋಸ್ಕರ ಇಷ್ಟೆಲ್ಲ ನೋವು ಪಡೋ ಅವಶ್ಯಕತೆ ಇಲ್ಲ. ನೀನ್ ಹೇಳಿದ್ ನಿಜಾನೇ ಅಮ್ಮ, ಸಂಬಂಧಿಕರ ತರನೇ ಬಂದ್ಲು. ಆದ್ರೆ ಆದ್ಯ ಒಳ್ಳೆ ಹುಡುಗಿ ಅಮ್ಮ. ಅವಳ ಕಡೆ ಬೆರಳು ಮಾಡಿ ತೋರಿಸೋದಕ್ಕೆ ಒಂದೇ ಒಂದು ತಪ್ಪು ಗುಣ ಇಲ್ಲ ಅಂತ ಒಳ್ಳೆ ಹುಡುಗಿ ದೂರ ಆಗ್ತಿದ್ದಾಳೆ ಅಂತ ಬೇಜಾರು ಮಾಡ್ಕೋಬೇಕೇ ಹೊರತು ಇಷ್ಟು ಸಂತೋಷವಾಗಿ ಹೇಗಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಹಾಗಲ್ಲ ರೀ. ನೀನ್ ಬಾಯಿ ಮುಚ್ಚು. ನಮ್ಮ ಅಕ್ಕನ ಜೊತೆ ಸೇರ್ಕೊಂಡು ನೀನು ಹಾಗೆ ಆಗಿದ್ಯಾ. ಸರಿ ಬಿಡು, ನಿನ್ ಸಂತೋಷಕ್ಕೋಸ್ಕರ ನಾವು ಒಂದ್ ಒಳ್ಳೆ ಕೆಲಸ ಆದ್ಯಂಗೋಸ್ಕರ ಮಾಡ್ತೀವಿ ಬಿಡು. ಏನ್ ಮಾಡ್ತೀರಾ? ಸಂತೋಷವಾಗಿ ಅವಳನ್ನ ಇಲ್ಲಿಂದ ಕಳಿಸ್ತೀವಿ. ನೀನ್ ಜೀವನದಲ್ಲೇ ಬದಲಾಗಲ್ಲ ಅಕ್ಕ. ಸ್ವಾರ್ಥದಿಂದ ಯೋಚನೆ ಮಾಡೋದನ್ನ ಬಿಟ್ಟು ಎಲ್ರನ್ನೂ ಸಮಾನವಾಗಿ ನೋಡಕ್ ನಿಮ್ ಕೈಲಿ ಆಗಲ್ಲ. ಲೈ, ಹೆಂಗಸ್ರ ವಿಷಯ ನಿನ್ಗೆ ಯಾಕೋ? ನಿನ್ ಕೆಲ್ಸ ನೋಡ್ಕೋ ಹೋಗು. ನಿಮ್ಗೆಲ್ಲ ಎಷ್ಟು ಹೇಳಿದ್ರು ವೇಸ್ಟ್. ಆದ್ಯ ತುಂಬಾ ಬುದ್ಧಿವಂತೆ ಅತ್ತೆ. ಈ ಮನೇಲಿ ಎಲ್ರು ಅವಳ ಕಡೆಗೆ ತಿರ್ಗಿಸ್ಕೊಂಡಿದ್ದಾಳೆ. ಯಾರನ್ನ ಮಾತಾಡ್ಸಿದ್ರು ಅವಳನ್ನೇ ಹೊಗಳ್ತಾ ಇದ್ದಾರೆ. ಅವಳು ಏನೇ ಮಾಡಿದ್ರು ತುಂಬಾ ದಿನ ಇರಲ್ವಲ್ಲ ಪಾರ್ವತಿ. ಗಂಟು ಮೂಟೆ ಕಟ್ಕೊಂಡು ಹೊರಟೋಗ್ತಾಳೆ. ತಿನ್ರೆ ತಗೋ, ತಿನ್ನು. ಎಲ್ರಿಗೂ ಕೊಡ್ತಿದ್ಯಾ, ನನಗೆ ಮಾತ್ರನೇ ಕೊಡ್ತಿದ್ಯಾ? ಬೇರೆಯವರು ಕೊಡೋಕ್ಕೆ ಎಲ್ಲರೂ ಇದ್ದಾರೆ, ಆದರೆ ನೀನು ಕೊಡೋದಕ್ಕೆ ನಾನೊಬ್ಬನೇ ಇರೋದು ಅಂತ ಅನ್ನಿಸ್ತು.
ನಾವು ಒಂದಾಗ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ನೀನು ಎಲ್ಲೇ ಇದ್ರೂ ಹ್ಯಾಪಿಯಾಗಿರಬೇಕು ಅಂತ ಕೋರ್ಕೊಳ್ಳೋರಲ್ಲಿ ಮೊದಲನೇ ವ್ಯಕ್ತಿ ಮಾತ್ರ ಖಂಡಿತವಾಗ್ಲೂ ನಾನೇ. ಈ ನೆನಪುಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೊರಟು ಹೋಗ್ಬೇಕು. ನೆನ್ಸ್ಕೊಂಡಾಗ್ಲೆಲ್ಲ ನೋವು ತುಂಬ ಜಾಸ್ತಿ ಆಗುತ್ತೆ.